ಮುಖ್ಯವಾಗಿ ನಾವು ಬರೀ ಮನೆ ಮನೆ ಅಡ್ಡಾಡ್ತಿದ್ವಿ, ರೋಡ್ ಶೋ ಎಲ್ಲ ಚೂರು ಕಮ್ಮಿ ಮಾಡ್ತಿದ್ವಿ. ಹಿಂಗೆ ಮಾಡಿದಾಗ ಎಲ್ಲರೂ ಸಿಗ್ತಾರೆ. ಆಮೇಲೆ ಎಲ್ಲರದ್ದು ಅಭಿವೃದ್ಧಿದು ಏನು ವಿಚಾರಗಳಿದ್ದಾವೆ ಅಂತ ತಿಳ್ಕೊಬೋದು. ನಾವು ಎಲ್ಲವೂ ಮೇನ್ ಬೇಡಿಕೆಗಳೇನಿದಾವೆ ತಿಳ್ಕೊಬೋದು. ಅದನ್ನೇ ಬಗೆಹರಿಸೋದು ಒಬ್ಬರು MLA ಅವರ ಕರ್ತವ್ಯ. ಪ್ರಮುಖವಾಗಿ ನೀವು ಹೋದಲ್ಲಿ ಜನರು ಯಾವ ರೀತಿಯಾದ ಒಂದು ಪ್ರತಿಕ್ರಿಯೆ ವ್ಯಕ್ತಪಡಿಸ್ತಾರೆ, ಏನೆಲ್ಲ ಬೇಡಿಕೆಗಳನ್ನ ಇಡ್ತಾರೆ? ಮತ್ತು ಜನಕ್ಕೆ ಬೇಡಿಕೆಗಳು ಮೆಜಾರಿಟಿ ಬೇಸಿಕ್ ನೆಸೆಸಿಟೀಸ್ ಇರ್ತಾರೆ. ಆಮೇಲೆ ಅದು ಯೂಶ್ವಲಿ ಲೆಟ್ ಇಟ್ ಬಿ ಇದು ರೋಡ್ ಇರಲಿ, ಚರಂಡಿ ಇರಲಿ. ಇವಾಗಿನ ನಾವು ಇದು ಏನಂತಾರೆ 8ನೇ ವಾರ್ಡ್ನಲ್ಲಿ ಇದ್ವಿ ರೀ ಸರ್. ಅಲ್ಲೇನಾಯಿತು, ಅದು ಹೊಸ ಲೇಔಟ್ಸ್ ಮಾಡಿದ್ರು. ಅದೇನು ಮಾಡಿದ್ರೆ ಚರಂಡಿಗಳು ಚೂರು ಚಿಕ್ಕವಾದವು ಅದು ಆ ಏರಿಯಾಗೆ. ಯಾಕಂದರೆ ಅಲ್ಲಿ ಮುಂಚೆ ಬರೀ 1 ಫ್ಲೋರ್ ಮನೆಗಳಿದ್ವು. ಈ ಎಲ್ಲ ಮನೆಗಳು 3-4 ಫ್ಲೋರ್ ಆಗ್ಯಾವೆ. ಸೊ ಅದಕ್ಕೆ ಇನ್ನೊಂದು ಸೂವೇಜ್ ಲೈನ್ ಬೇಕಾಯ್ತು ಅವರಿಗೆ. ಬಟ್ ಅಲ್ಲೇ ಚರಂಡಿನೂ ಆಗೈತಿ, ರೋಡು ಆಗೈತಿ, ಸ್ಟಾಮಟೋ ಗಟರು ಆಗೈತಿ. ಸೊ ಅವ್ರದ್ದೇನಂದರೆ ಅದು ಚೂರು ರೋಡ್ ಕಿತ್ತಿ ಇನ್ನೊಂದು ಸೂವೇಜ್ ಸಿಸ್ಟಮ್ ಮಾಡಿಕೊಡ್ರಿ, ಆಮೇಲೆ ರೋಡ್ ಮುಚ್ಚಿದ್ರೆ ಎಲ್ಲದು ಕೆಲಸ ಮುಗ್ದಂಗೆ ಅಂತ. ಸೊ ಅಂಥ ಬೇಡಿಕೆಗಳು ಕೇಳಿದ್ರೆ ಆಮೇಲೆ ಇದು ಒಂದು ರಸ್ತೆ ಮಾಡಿದ್ರೆ ಅದರಿಂದನೇ ಒಂದು ಅಲ್ಲಿರೋರು 5 ಫ್ಲೋರು, ಒಂದು 10 ಮನೆ ಈ ಕಡೆ, ಒಂದು 20 ಮನೆ ಆ ಕಡೆ, ನೀವೇ ಎಣಿಸ್ಬಿಡ್ರಿ, ಒಂದು 300 ಜನದ ಸೇವೆ ಮಾಡ್ದಂಗೆ ಆಗ್ತದೆ. ಸೊ ಅದಕ್ಕೆ ಮನೆ ಮನೆ ಅಡ್ಡಾಡೋದು ಮುಖ್ಯವಾಗಿ ಐತಿ ಸರ್. ಪ್ರಮುಖವಾಗಿ ಮತ್ತು ಮಹಿಳೆಯರಿಗೆ ಯಾವೆಲ್ಲ ಸಮಸ್ಯೆಗಳು ಹೇಳ್ಕೊಳ್ತಾ ಇದ್ದಾರೆ, ಅವ್ರ ಸಬಲೀಕರಣಕ್ಕೆ ಏನೆಲ್ಲ ಯೋಜನೆಗಳನ್ನ? ಸೊ ಈಗ ಮಹಿಳೆಯರಿಗೆ ಅಂದರೆ ಇಲ್ಲಿ ನಮ್ಮ ಅಮ್ಮರಿದಾರಲ್ಲ ಅವರಿಗೆ ಕೇಳ್ಬೋದು. ಆದರೆ ಮುಖ್ಯವಾಗಿ ಮಹಿಳೆಯರಿಗೆ ಯಾವಾಗಲೂ ಕಾಂಗ್ರೆಸ್ ಪಾರ್ಟಿ ಶಕ್ತಿ ಗೆಲ್ಲುತ್ತಂದರೆ ಭಾಳ ಮಹಿಳೆಯರಿನ ಆಶೀರ್ವಾದದಿಂದನೇ. ಯಾಕಂದರೆ ಈ ಗ್ಯಾರಂಟಿ ಯೋಜನೆಗಳಿದಾವಲ್ಲ ರೀ, ಅವು ಭಾಳ ನಮ್ಮ ಕೈ ಹಿಡ್ದೇವೆ. ಈಗ ಒಂದು ಎಕ್ಸಾಂಪಲ್ ಕೊಡಬೇಕಂದ್ರೆ ಎಸ್ಪೆಷಲಿ ಗೃಹಲಕ್ಷ್ಮಿ ಯೋಜನೆಯಿಂದ ಮಹಿಳೆಯರ ಕೈನಲ್ಲೇ ಹೋಗ್ತೈತಿ, ಮಹಿಳೆಯರ ಕೈನಲ್ಲಿ. ಆಮೇಲೆ ಯಾಕೆ ಅದಂದರೆ, ಯಾಕಂದರೆ ನೀವೇ ಕೇಳ್ರಿ ಎಲ್ಲರೂ ಹೆಣ್ಮಕ್ಳಿಗೆ ಇಲ್ಲಿ ಅವ್ರು ಹೇಳ್ತಾರೆ, 5,000 ರೂಪಾಯಿಂದ ನಮ್ಮ ಮಗನ ಹಾಸ್ಟೆಲಿಂದ ಖರ್ಚು ಅದಕ್ಕೆ ಉಪಯೋಗಿಸ್ದೆ, ಇಲ್ಲಾಂದರೆ ಸ್ಕೂಲಿಗೆ ಖರ್ಚಿಂದ ಉಪಯೋಗಿಸ್ದೆ, ಮನೆ ನಡೆಸೋಕೆ ಉಪಯೋಗಿಸ್ದೆ. ಸೊ ಅದು ಏನೈತಲ್ರ ಆ ದುಡ್ಡು ಒಳ್ಳೆ ಯೂಸ್ ಆಗ್ತೈತೆ. ಅಲ್ಲ ಸರ್, ಈಗ ನಿಮ್ಮ ಕನಸಿನ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಯಾವ ರೀತಿಯಾಗಿ ಸಿದ್ಧವಾಗಬೇಕು, ಯಾವೆಲ್ಲ ರೀತಿ ನಿರ್ಮಾಣ ಆಗಬೇಕು ಅನ್ನೋ ಯೋಜನೆಗಳು, ನಿಮ್ಮ ಯೋಜನೆಗಳು ಏನು ಸರ್? ಇಲ್ಲರಿ, ಅದಕ್ಕೆ ಸ್ಪಷ್ಟವಾಗಿ ಪ್ರತಿಯೊಂದು ಡಿಪಾರ್ಟ್ಮೆಂಟು ಬೆಳೆಸ್ಬೇಕ್ರಿ ಸರ್. ಈಗ ಹೆಲ್ತ್ ಕೇರ್ನಲ್ಲಿ ನಾನು ಅಂದೆ, PHCಗಳು ಪ್ರತಿ ವಾರ್ಡ್ನಲ್ಲಿ ಒಂದು PHC ಐತಿ, ಅವನ್ನ ಸ್ಟ್ರೆಂಥನ್ ಮಾಡಬೇಕು. ಆಮೇಲೆ ದಾವಣಗೆರೆ ಸೌತ್ ಸೆಂಟ್ರಲ್ನಲ್ಲಿ ಒಂದು ಆಸ್ಪತ್ರೆ ಶುರು ಮಾಡೋದು. ಎಜುಕೇಷನ್ ಇದ್ದಾಗ ವಿಮೆನ್ಸಿಗೆ ಒಂದು ಕಾಲೇಜ್ ಬೇಕು ಅಂತ ಒಂದು ಬೇಡಿಕೆ ಐತಿ ಸರ್. ಆಮೇಲೆ ಹಂಗೆ ಮುಂದುವೈದ್ರೆ ಎಂಪ್ಲಾಯ್ಮೆಂಟು ಯೂತಿಗೆ, ಇಂಥ ಭಾಳ ಬೇಡಿಕೆಗಳಿದ್ದಾವೆ. ಆಮೇಲೆ ಮುಖ್ಯವಾಗಿ ನಂದೇನೆಂದರೆ ಆಶ್ರಯ ಯೋಜನೆ ಏನಿತ್ತಲ್ರಿ ಸರ್, ಅದು ಒಂದು ಭಾಳ ಇಷ್ಟಪಟ್ಟಿರೋ ಯೋಜನೆ ಎಲ್ಲರಿಗೂ. ಸೊ ಅದನ್ನು ಚೂರು ಮುಂದುವಯ್ಯೋಣ ಅಂತ ಇದೆ ಸರ್. ಪ್ರಮುಖವಾಗಿ ನೀವು ಒಬ್ಬ ಯುವಕರಾಗಿದ್ದೀರಿ. ಸೊ ಯುವಕರಿಗೆ ನಿರುದ್ಯೋಗ ಸಮಸ್ಯೆಯು ಇಲ್ಲಿ ಇರುವಂಥದ್ದು. ಸೊ ಆ ನಿರುದ್ಯೋಗ ಸಮಸ್ಯೆ ಹೋಗಲಾಡಿಸಲು ಯಾವೆಲ್ಲ ಯೋಜನೆಗಳು ಸರ್ ನಿಮ್ಮ? ಏನು ರೀ ಸರ್? ನಿರುದ್ಯೋಗ ಸಮಸ್ಯೆ, ಅನ್ಎಂಪ್ಲಾಯ್ಮೆಂಟ್ ಹೋಗಲಾಡಿಸಲು ಅಂದರೆ? ಇಲ್ಲ, ಡೆಫಿನೆಟ್ಲಿ ಯಾಕಂದರೆ ಈಗ ನೀವು ನೋಡಿದ್ರೆ ದಾವಣಗೆರೆ ಒಂದು ವಿದ್ಯಾಕೇಂದ್ರ. ಇಲ್ಲಿ ಭಾಳ ಜನ, ಇದು ನಮ್ಮ ಇಂಡಿಯಾನಲ್ಲೂ ಈ ಸಮಸ್ಯೆ ಆಗ್ತಾಯಿದ್ರಿ ಸರ್. ಯುವಕರು ನಾವು ಸಿಕ್ಕಾಬಟ್ಟೆ ಓದ್ತಿದ್ದೀವಿ, ಡಿಗ್ರಿ ಆದಮೇಲೆ ಡಿಗ್ರಿ ಮಾಡ್ತಿದ್ವಿ, ಬಟ್ ಕೆಲಸ ಸಿಗೋದೇ ಕಷ್ಟ ಆಗ್ತಾಯಿದ್ರಿ ಸರ್. ಸೊ ಇದು ಒಂದು ನ್ಯಾಷನಲ್ ಇಶ್ಯೂ, ಬಟ್ ಇದನ್ನು ಸಾಲ್ವ್ ಮಾಡಬೇಕು. ಆಮೇಲೆ ಐ ಥಿಂಕ್ ದಾವಣಗೆರೆ ಒಂದು ಸ್ಪೆಷಲ್ ಏನಂತಾರೆ ಸ್ಟೇಟಸ್ನಲ್ಲಿ ಐತಿ. ಇದರಲ್ಲಿ ನಾವು ನಮ್ಮಿರೋ ಯುವಕರಿಗೆ ಇದು ಶಿಕ್ಷೆ ಅಭ್ಯಾಸ ಅಂತೂ ಭಾಳ ಚೆನ್ನಾಗಿ ಹೇಳ್ಕೊಡ್ತಿದ್ದೀವಿ ಸರ್. ಸೊ ಅದನ್ನು ಕಂಪ್ನೀಸು ಅಟ್ರ್ಯಾಕ್ಟ್ ಆಗ್ತದೆ, ದಾವಣಗೆರೆಗೆ ಕಂಪ್ನೀಸ್ ಅಟ್ರ್ಯಾಕ್ಟ್ ಆಗಿ ಬರ್ತಾವ್ರಿ ಸರ್, ಎಂಪ್ಲಾಯ್ಮೆಂಟ್ ಆಗ್ತದೆ ರೀ ಸರ್. ಚುನಾವಣಾ ಅಖಾಡ ರಂಗೇರ್ತಾ ಇರುವಂಥದ್ದು, BJP ಕಾಂಗ್ರೆಸ್ ಆರೋಪ ಪ್ರತ್ಯಾರೋಪಗಳು ಮುಂದುವರಿತಾ ಇರುವಂಥದ್ದು. ಸೊ ನಿನ್ನೆಷ್ಟೇ ಪ್ರದೀಪ್ ಈಶ್ವರ್ ಅವರು ಬಂದಿದ್ದರು. ಸೊ ಆ ಬೆಳವಣಿಗೆ ಬಗ್ಗೆ? ಅದ್ರ ಬಗ್ಗೆ ಏನೂ ಇಲ್ಲರಿ ಸರ್. ಈಗ ಇದು ಬೈ ಎಲೆಕ್ಷನ್ನು, ಭಾಳ ಜನ ಸ್ಟಾರ್ ಕ್ಯಾಂಪೇನರ್ಸ್ ಬಂದೇ ಬರ್ತಾರೆ ರೀ ಸರ್. ಬಟ್ ನಾವು ಮುಖ್ಯವಾಗಿ ಮನೆ ಮನೆ ಅಡ್ಡಾಡೋದು, ಜನದ ಬೇಡಿಕೆಗಳಿದ್ದಾವೆ ಅವನ್ನ ತಿಳಿಸೋದು ಸರ್, ತಿಳ್ಕೊಳ್ಳೋದು. ಬಟ್ ನಿಮ್ಮ ಪರವಾಗಿ ಬಂದ ಒಬ್ಬ ಶಾಸಕನಿಗೆ ಪೊರಕೆ ಪ್ರದರ್ಶನವಾಗಿರೋದು ಎಷ್ಟು ಸಮಂಜಸ ಅಂತ? ಇಲ್ಲರಿ ಸರ್, ಏನೂ ಇಲ್ಲ ಅಂತದು ಸರ್. ಇಂಥವು ಆಗ್ತಿರ್ತಾವ್ರಿ ಸರ್. ನೀವು ನೋಡಿದ್ರಿ BJP ಅವ್ರು ಹಿಂಗಂದ್ರು, ಕಾಂಗ್ರೆಸ್ ಅವ್ರು ಹಿಂಗಂದ್ರು, ಅದೇನು ಬೇಡ್ರಿ ಸರ್. ಇದು ಪ್ರಚಾರ, ಇದು ನಮ್ಮ 2,34,000 ಮತದಾರರ ಬಗ್ಗೆ, ಅವ್ರ ಬೇಡಿಕೆಗಳ ಬಗ್ಗೆ ಮಾಡೋಣ. ಇವಳನ್ನ ಜೋಡಿಸ್ಬೋದು, ಚಿಕ್ಕ ಹುಡುಗಿನ ಅದಕ್ಕೆ. ಹಾಂ, ಬರೋರಿ ಸರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.